ನಮ್ಮೆಲ್ಲ ಕನ್ನಡಿಗರಿಂದ ದಯವಿಟ್ಟು ಜೋರಾದ ಚಪ್ಪಾಳೆ. ನಿಜವಾಗ್ಲೂ 20 ಇಯರ್ಸ್ ನಮ್ಮೆಲ್ಲರ ಲೈಫನ್ನು ಕಲರ್ಫುಲ್ ಮಾಡಿದ್ದೀರಾ ಸರ್ ನೀವು. ಸೊ ನಿಮ್ಮ 45ನೇ ಸಿನಿಮಾಗೆ ನಾವೆಲ್ಲರೂ ಅಷ್ಟೇ ಪ್ರೀತಿಯಿಂದ ಕಾಯ್ತಾ ಇದ್ದೀವಿ. ತಮ್ಮ ಸುಖಾಗಮನ ಬಯಸುವ 45ನೇ ಸಿನಿಮಾವಾಗಿ ನೀವು ಆಯ್ಕೆ ಮಾಡೋದಕ್ಕೆ ಖಂಡಿತವಾಗ್ಲೂ ಏನಾದರೂ ಕಾರಣ ಇದ್ದೇ ಇರುತ್ತೆ. ಈ ತಂಡದ ಬಗ್ಗೆ ನಿಮ್ಮ ಜರ್ನಿ ಬಗ್ಗೆ ಮೊದಲಿಗೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಜಾಗರಣೆ ಹಬ್ಬ, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್, ಸಾಯಂಕಾಲ ಒಂಥರ ಸಂಭ್ರಮ ಇದೆ ಇವತ್ತು. ಜೊತೆಯಲ್ಲಿ ನಮ್ಮ ರಾಮೇನಲ್ಲಿ ಅವರ ಚಿತ್ರ ತಮ್ಮ ಸುಖಾಗಮನ ಬಯಸುವ ಅನ್ನೋ ಸಿನಿಮಾ ಲಾಂಚ್ ಆಗ್ತಿರೋದು ನನಗೆ ಸ್ಪೆಷಲ್. ಬಿಕಾಸ್ ನನಗೆ ಗೊತ್ತಿರಲಿಲ್ಲ 20 ವರ್ಷ ಆಯಿತು ಅಂತ. ನನಗೆ ನಮ್ಮ ಡೈರೆಕ್ಟರ್ ಜಗನ್ನಾಥ್ ಅವ್ರು ಕಳಿಸಿದಾಗ ಸಹ ವಿ ಆರ್ ಸೆಲೆಬ್ರೇಟಿಂಗ್ 2006 to 2026 ಅಂತ. 20 ವರ್ಷ ಆಗುತ್ತೆ ಜಗ ಅಂದರೆ. ಸೊ ಥ್ಯಾಂಕ್ ಯು. ಸೊ ಈಗ ಟೀನೇಜಿಂದ 19 20 ಅಷ್ಟೇ. ಸೊ ನಾನು ಬೆಂಗಳೂರಿಗೆ ಬಂದಾಗ ಐ ವಾಸ್ ಜಸ್ಟ್ 19. ಮನೆಯಿಂದ ಬಂದಾಗ ಆ್ಯಕ್ಟರ್ ಆಗಬೇಕು ಅಂತ. ಮುಂಗಾರು ಮಳೆ ಸಿನಿಮಾ 2006 ಆಗಿತ್ತು. ಸೊ ಅಲ್ಲಿಂದ ಇಲ್ಲಿ 20 ವರ್ಷ ಹೇಗೋಯ್ತು ಅಂತ ಗೊತ್ತಿಲ್ಲ. ನಿಮ್ಮೆಲ್ಲರೂ ಪ್ರೀತಿ, ನಿಮ್ಮೆಲ್ಲರೂ ಆಶೀರ್ವಾದ, ಯಾವುದೂ ನಾನು ಜಾಸ್ತಿ ತಲೆ ಮೇಲೆ ಎತ್ಕೊಂಡು ಹೋಗಲ್ಲ. ಗೆಲುವಾಗಿರಲಿ, ಸೋಲಾಗಿರಲಿ, ಸಿನಿಮಾ ಹಿಟ್ಟಾಗಲಿ, ಫ್ಲಾಪ್ ಆಗಲಿ, ಅದು ಯಾರು ಮಾಡೋಕ್ಕಾಗಲ್ಲ. ಯಾವುದೇ ಸೂಪರ್ ಹಿಟ್ ಆಗಲಿ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಆಗೋದು ಶ್ರಮ ಅಷ್ಟೇ ನಮ್ಮದು ಅಂತ ಬಂದಿದ್ದೀನಿ. 20 ವರ್ಷ ಅಂದಿದ ತಕ್ಷಣ ಏನೇನು ನೆನಪಾಗುತ್ತೆ ಅಂದರೆ ಪ್ರತಿಯೊಂದು ನೆನಪಾಗುತ್ತೆ. ದೇವರು ಈ ಮಟ್ಟಿಗೆ ಕರ್ಕೊಂಬಂದು ಬಿಟ್ಟಿದ್ದಾನೆ. ಆ್ಯಂಡ್ ಒಳ್ಳೊಳ್ಳೆ ಟ್ಯಾಲೆಂಟ್ ಡೈರೆಕ್ಟರ್ಸ್, ರೈಟರ್ಸ್, ನನಗೆ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್, ಸ್ನೇಹಿತರು ಎಲ್ಲ ಕೊಟ್ಟಿದ್ದಾನೆ. ಸೊ ಇದಿನ್ನೂ ಒಂದು ಸ್ಟೆಪ್ ಅಷ್ಟೇ. ಬೇಸಿಕಲಿ ಅದು ಫೈನಲ್ ವರ್ಡ್ ನಂದು. ಇನ್ನೂ ಒಂದು ಸ್ಟೆಪ್ ಇಟ್ಟಿರೋದು. ಇಡಬೇಕಾಗಿರೋ ಸ್ಟೆಪ್ಸು ತುಂಬ ಇದೆ. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಇದೆ, ಖಂಡಿತವಾಗ್ಲೂ ಮಾಡ್ತೀನಿ. ಆ್ಯಂಡ್ ನನಗೆ ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ಒನ್ಲೈನ್ ಕೇಳಿರಲಿಲ್ಲ. ನನ್ನ ಇವರು ಸ್ನೇಹಿತರು ಫೋನ್ ಮಾಡಿ ಹೇಳಿದ್ರು, ಸರ್ ಈ ಥರ ಒಂದು ಸ್ಕ್ರಿಪ್ಟ್ ಇದೆ, ಒಂದು ಸರಿ ಕೇಳಿ ಸರ್, ತುಂಬ ಚೆನ್ನಾಗಿದೆ, ಮಜಾ ಇದೆ, ಅವ್ರು ಭಾಳ ನಿಮ್ಮನ್ನ ತಲೆಯಲ್ಲಿ ಇಟ್ಕೊಂಡೇ ಮಾಡಿದ್ದಾರೆ ಅಂದರು. ಓಕೆ, ಯಾರು ಡೈರೆಕ್ಟ್ರು ಅಂದರೆ, ಸರ್ ಹೊಂದಿಸಿ ಬರೆಯಿರಿ ಡೈರೆಕ್ಟ್ರು ಸರ್. ನಾನು ಫಿಲ್ಮ್ ನೋಡಿದ್ರಮ್ಮ, ತುಂಬ ಚೆನ್ನಾಗಿದೆ. ಆ್ಯಂಡ್ ವೆರಿ ಸೆನ್ಸಿಬಲ್ ರೈಟರ್. ಒಂದು ಹ್ಯೂಮನ್ ಎಮೋಷನ್ಸ್ ಅಂತೀವಿ ಗೊತ್ತಾ, ಆ ಹ್ಯೂಮನ್ ಎಮೋಷನ್ಸ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾರೆ. ಎಕ್ಸ್ಪ್ರೆಷನ್ ಆ್ಯಂಡ್ ಡೈಲಾಗ್ ವಾಯ್ಸ್ ಆಲ್ಸೋ. ಓಕೆ, ಆ ಥರ. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಮಾಡ್ತಿದ್ದೀರಾ ಜಗನ್ನಾಥ್ ಅಂದೆ. ಸರ್ ತೀರ್ಥ ರೂಪ ತಂದೆಯವರಿಗೆ ಎಷ್ಟು ಚೆನ್ನಾಗಿ ಇಡ್ತೀರಾ ನೀವು ಟೈಟಲ್ಸ್ ಎಲ್ಲ. ನಮ್ಮ ಸಿನಿಮಾಗೆ ಇದೇ ಥರದ್ದು ಏನಾದರೂ ಕೊಡಿ ನನಗೆ ಟೈಟಲ್ ನಂಗೆ. ಸೊ ಅದಾದ್ಮೇಲೆ ಡಿಸ್ಕಷನ್ ಆಯಿತು. ದ ಲವ್, ಆ ಸಿನಿಮಾ ಮೇಲಿರೋ ಪ್ರೀತಿ. ಆ್ಯಂಡ್ ಜಗನ್ನಾಥ್ ಹೇಳಿದ್ರು, ಸರ್ ನಿಮ್ಮ ಪಿಕ್ಚರ್ನ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನೋಡಿದೆ, ಒಂದು 20 ಸಲ ನೋಡಿದ್ದೀನಿ ಮುಂಗಾರು ಮಾಡಿ. ನಾನು ಜಸ್ಟ್ ಅವಾಗ ಇಂಜಿನಿಯರಿಂಗ್ ಪಾಸ್ ಆಗಿದ್ದು ಆಚೆ ಹೋಗಿದ್ದೆ. ಸೊ ಹೆಚ್ಚೇನಿಲ್ಲ, ಎಕ್ಸ್ಪೀರಿಯನ್ಸ್ ಅಂತ ಜಾಸ್ತಿ ಏನಿದೆ. ಸೊ ದೆನ್ ನಮ್ಮ ರಾಮನಹಳ್ಳಿ, ನಾನು ಪೂರ್ತಿ ಎಷ್ಟು ಕರೆಯಲ್ಲ, ಜಗನ್ನೂತ ರಾಮನಹಳ್ಳಿ ಅಂತ. ಸೊ ನಾನು ರಾಮನಹಳ್ಳಿ ನೆರೆಕ್ಟ್ ಸ್ಟೋರಿ ಅಂತ 1 hour ಅಂತ ಕೂತ್ಕೊಂಡಿದ್ದು ನಾವು. ಐ ಥಿಂಕ್ ಹಾಫ್ ಡೇ ಹೋಯ್ತು ನಮ್ಮದು ಡಿಸ್ಕಷನ್ ಮಾಡಿ ಮಾಡಿ ಮಾಡಿ. ಸೊ ಅದರಲ್ಲಿ ಒಂದಷ್ಟು ಫನ್ ಎಲಿಮೆಂಟ್ಸ್ ಹೇಳ್ಕೊತಾ ಬಂದ್ವಿ. ಆ್ಯಂಡ್ ಎಮೋಷನ್ ವಾಯ್ಸ್, ನಾಟ್ ಬಿದ್ದು ಬಿದ್ದು ಅಳೋದಲ್ಲ, ಒಂದು ಹ್ಯೂಮನ್ ಎಮೋಷನ್. ನಗುವಲ್ಲಿ ಅವರು ನಗು, ನನ್ನತ್ತ ಅಳೋದು, ನೋಡಿದವ್ರು ಒಂಥರ ಖುಷಿ, ಆನಂದ ಬಾಷ್ಪ ಆಗೋದು. ಅದ್ರ ಜೊತೆಲಿ ಬ್ಯೂಟಿಫುಲ್ ಎಂಟರ್ಟೈನಿಂಗ್ ಕಾಮಿಡಿ ಸೀನ್ಸು, ಆ್ಯಕ್ಷನ್ನು. ಹೊಂದಿಸಿ ಬರೆಯಿರಿ ತೀರ್ಥರೂಪ ತಂದೆಯವರಿಗೆ. ಇದನ್ನು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ವಿತ್ ಇನ್ ಟಚಲ್ಲಿ ಇದೆ ಅಂದರೆ, ಸರ್ ನಾನೇ ಪ್ರೊಡ್ಯೂಸರ್ ಅವೆರಡಕ್ಕೂ. ಹೊಂದಿಸಿ ಬರೆಯೋರಿಗೆ ನಾನೇ ಪ್ರೊಡ್ಯೂಸರ್ ಸರ್. ಸಿನಿಮಾ ತಂದುಕೊಂಡ್ರೆ ಒಳ್ಳೆ ಹೆಸರು ತಂದುಕೊಡ್ತು, OTTಲಿ ತಂದುಕೊಡ್ತು. ಸೊ ಆಸ್ ಅ ರೈಟರ್ ನಾನು ಇದು ಮಾಡಿದ್ದೀನಿ. ಸೊ ಈ ಆಸ್ಪೆಕ್ಟಲ್ಲೂ ವಿತ್ ಮೈ ರೈಟಿಂಗ್ ಸ್ಕಿಲ್ಸ್ ಆ್ಯಂಡ್ ಎಮೋಷನ್ಸ್ ಹೋಗಬೇಕು ಅಂತಿದ್ದೀನಿ ಅಂದರೆ. ಆ್ಯಂಡ್ ಹಿ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್. ಥ್ಯಾಂಕ್ ಯು ಜಗ ಫಾರ್ ಗಿವಿಂಗ್ ಸಚ್ ಎ ಗುಡ್ ಸ್ಕ್ರಿಪ್ಟ್. ಈಗ ಹೇಳ್ತಿದ್ದೀವಿ. ಆ್ಯಂಡ್ ಈಗ ಏನು ಹೇಳಿದ್ರು ಅದಕ್ಕಿಂತ 10ರಷ್ಟು ಪರದೆ ಮೇಲೆ ಬರಬೇಕು. ಅದಕ್ಕೆ ನಿನಗೆ ಪ್ರೊಡ್ಯೂಸರ್ ಎಲ್ಲ ಸಪೋರ್ಟ್ ಇದೆ ಅಲ್ಲ, ಹೋಯ್ತಾರೆ
ರೋಹಿತ್ ಅವರು ಒಂದು ಸಿನಿಮಾ ಮಾಡಿದ್ದಾರೆ ಆಲ್ರೆಡಿ. ಅದಾದ ನಂತರ ಫಸ್ಟ್ ಮೀಟಿಂಗಲ್ಲಿ ಹೇಳಿದ್ರು, ಸರ್ ಒಂದು ಫ್ಯಾಮಿಲಿ ಡ್ರಾಮಾ, ನಮ್ಮ ಮನೇಲಿ ಯಾವಾಗಲೂ ಹೇಳ್ತಿರ್ತಾರೆ, ನಮ್ಮ ಫ್ಯಾಮಿಲಿ ಔಟ್ ಫ್ಯಾಮಿಲಿ ಫಿಲ್ಮ್ ಮಾಡಿ ಅಂತ. ಸೊ ದೆನ್ ಇವರಿಬ್ರು ಸಿಕ್ಕಿ ಮಾತಾಡಿ ಮಾಡ್ತಿದ್ದಾರೆ. ಆ್ಯಂಡ್ ವೆರಿ ಪ್ಯಾಷನೆಟ್. ಅವರು ಕೋ ಪ್ರೊಡ್ಯೂಸರು ಇದ್ದಾರೆ. ಆ್ಯಂಡ್ ಸರ್ ಒಳ್ಳೇದಾಗಲಿ ನಿಮ್ಮಿಬ್ಬರಿಗೂ. ಐ ಆಮ್ ರಿಯಲಿ ಎಕ್ಸೈಟೆಡ್. ಒಂದು ಸಟಲ್ಡ್ ಕ್ಯಾರೆಕ್ಟರ್, ಒಂದು ಮಜವಾಗಿ ಮಾಡೋಂಥ ಪಾತ್ರ ಕೊಟ್ಟಿದ್ದಾರೆ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಅಷ್ಟೇ. ಮೊದಲನೇದಾಗಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಈ ಹಬ್ಬದ ದಿವಸನೂ ಶುರು ಮಾಡ್ಕೊಂಡು ಎಲ್ಲರೂ ಬಂದಿರೋದಕ್ಕೆ ನಮಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ, ಹೋದ ಸಿನಿಮಾಗೂ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ರೆ ಈ ಸಿನಿಮಾಗೂ ಹಾಗೆ ಪ್ರೋತ್ಸಾಹ ಎಲ್ಲರೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ, ಇದು ನಿಜವಾಗ್ಲೂ ನನ್ನ ಒಂದು ಸಿನಿಮಾ ಜರ್ನಿಲಿ ಗೋಲ್ಡನ್ ದಿನ. ಯಾಕೆಂತಂದ್ರೆ 20 ವರ್ಷಗಳ ಹಿಂದೆ ಯಾವ ಸಿನಿಮಾ ನನ್ನನ್ನು ತುಂಬಾ ಆಕರ್ಷಣೆ, ನಾನು ಹೈಯೆಸ್ಟ್ ಥಿಯೇಟರ್ ನೋಡಿದ ಸಿನಿಮಾ ಮುಂಗಾರು ಮಳೆ. ನಾನು ಇಂಜಿನಿಯರಿಂಗ್ ಓದ್ತಾ ಇರ್ಬೇಕಾದ್ರೆ 20 ವರ್ಷಗಳ ಹಿಂದೆ 2006ರಲ್ಲಿ, 2006 ನಂತರ 2026ಕ್ಕೆ ಪ್ರೀತಮ್ ಅವ್ರ ಜೊತೆ ಮುಂಗಾರು ಮಳೆ ನಮ್ಮ ಗಣೇಶ್ ಸರ್ ಜೊತೆ 20 ವರ್ಷಗಳ ನಂತರ ನಾನು, ಅಂದ್ರೆ ಇಟ್ಸ್ ಎಮೋಷನಲ್ ಮೂಮೆಂಟ್ ಅಂಡ್ ಆಲ್ಸೋ ಗೋಲ್ಡನ್ ಮೂಮೆಂಟ್. ಯಾಕೆಂದ್ರೆ ನಾನು ಒಬ್ಬ ಆಡಿಯನ್ಸ್ ಆಗಿ ಆ ಸಿನಿಮಾನ ಸೆಲೆಬ್ರೇಟ್ ಮಾಡಿ ಆ ಸಿನಿಮಾ ಬಗ್ಗೆ ತುಂಬಾ ಹೇಳಿ ಇವತ್ತು ಸರ್ ಜೊತೆ ಮಾತಾಡೋದು ಇಟ್ಸ್ ಅ ಫ್ಯಾನ್ ಬಾಯ್ ಮೂಮೆಂಟ್ ಫಾರ್ ಮೀ ಆಲ್ಸೋ. ಯಾಕೆ ಅಂತಂದ್ರೆ ಇದು ನಾನು ಒಂದು ಹೇಳಬಲ್ಲ ಇಲ್ಲಿ ಏನಂತಂದ್ರೆ, ನಾವೆಲ್ಲರೂ ಹೇಗೆ ಗಣೇಶ್ ಸರ್ನ ಸೆಲೆಬ್ರೇಟ್ ಮಾಡಿದೀವೋ, ನಾನ್ ಗಣೇಶ್ ಸರ್ನ ಒಬ್ಬ ಫ್ಯಾನ್ ಬಾಯ್ ಮೂಮೆಂಟ್ ಆಗಿ ತೆರೆ ಮೇಲೆ ಹೇಗೆ ನೋಡಿದಿನೋ ಅದೇ ರೀತಿ ಈ ಚಿತ್ರದಲ್ಲಿ ಒಂದಿಷ್ಟು ಅಂಶಗಳ ಜೊತೆ ಒಂದಿಷ್ಟು ಪ್ರಯತ್ನಗಳನ್ನ ಸರ್ ಜೊತೆ ಮಾಡೋ ಒಂದು ಅವಕಾಶ ನನಗೆ ಕಲ್ಪಿಸಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಇದು ಲಾಸ್ಟ್ ಇಯರ್ ನಮ್ಗೆ ಹೊಂದಿಸಿ ಆದ್ಮೇಲೆ ತೀರ್ಥರೂಪ ತಂದೆ ಅವರಿಗೆ ಶೂಟ್ ಟೈಮಲ್ಲಿ ಸರ್ ಸಿನಿಮಾ ನೋಡಿದ್ರು. ಆಕ್ಚುಲಿ ಹೊಂದಿಸಿ ಬರೆಯರಿ ನೋಡಾದ್ಮೇಲೆ ಒಂದಿಷ್ಟು ಹೇಳಿದ್ರು, ಸಿನಿಮಾದ ಬಗ್ಗೆ ಎಮೋಷನ್ಸ್ ಬಗ್ಗೆ ಹೇಳಿದ್ರು. ಅದಾದ್ಮೇಲೆ ಒಂದು ಕತೆ ಇದೆ ಅಂತ ಹೇಳಿದಾಗ ಸರ್ನ ನನ್ನ ಸ್ನೇಹಿತರು ಸತ್ಯ ಅಂತ ಅವರು ಸರ್ಗೆ ಹೇಳಿ ಇದು ಮಾಡಿ ಸರ್ ಕತೆ ಹೇಳಿ, ಅದೆಲ್ಲ ಆದ್ಮೇಲೆ ವೈಷ್ಣವಿ ಫಿಲ್ಮ್ಸ್ ಲೋಹಿತ್ ಸರ್ ಹತ್ರ ಮೀಟ್ ಆಗಿ ಈ ತರದ್ದೆಲ್ಲ ಅವರು ನಾವು ಮುಂಚೆಲೆ ಒಂದು ಸಿನಿಮಾ ಮಾಡ್ಬೇಕಾಗಿತ್ತು. ಸೊ ಅದಾದ್ಮೇಲೆ ಈ ಸರ್ ಜೊತೆ ಕೊಲಾಬ್ರೇಟ್ ಆಗ್ತೀವಿ ಅಂದಾಗ ಈ ಒಂದು ಚಿತ್ರ ತಮ್ಮ ಸುಖಾಗಮನ ಬಯಸುವ, ಓಕೆ, ತಮ್ಮ ಸುಖಾಗಮನ ಬಯಸುವ ಈ ಒಂದು ಟೈಟಲ್ ಎಲ್ಲರೂ ಕೇಳ್ತಾರೆ, ಟೈಟಲ್ ಅಂತ ಗೊತ್ತಿಲ್ಲ ನನಗೆ. ಯಾವತ್ತೂ ಟೈಟಲ್ ಅನ್ನೋದೊಂದು ಇನ್ವಿಟೇಷನ್ ಆಗಿರ್ಬೇಕು, ಜನಕ್ಕೆ ಒಂದು ಆಪ್ತತೆ ಅನ್ನಿಸ್ಬೇಕು ಅನ್ನೋ ದೃಷ್ಟಿಕೋನದಿಂದ ನನ್ನ ಮೊದಲ 2 ಚಿತ್ರಗಳಲ್ಲಿ ಏನ್ ಟೈಟಲ್ಸ್ ಇತ್ತು ಅದೇ ರೀತಿ ತಮ್ಮ ಸುಖಾಗಮನ ಬಯಸುವ ಅಂದ್ರೆ ಇಟ್ಸ್ ವೆರಿ ನಾಸ್ಟಾಲಜಿಕ್ ಅಂಡ್ ತುಂಬಾ ಬಳಕೆಯಲ್ಲಿರೋ ಪದಗಳು ಹೆಚ್ಚು ಬಂದ್ರೆ ಸಿನಿಮಾವಾಗಿ ಅದು ಆಪ್ತತೆ ಅನ್ಸುತ್ತೆ ಮತ್ತು ಅದು ಕರೆಯೋದಕ್ಕೂ ಕೂಡ ಈಸಿ, ಜನಕ್ಕೊಂದು ನಾಸ್ಟಾಲಜಿಕ್ ಫೀಲ್ ಆಗುತ್ತೆ, ಜನಕ್ಕೊಂದು ಆಪ್ತತೆ ಅನ್ನಿಸೋ ಒಂದು ಭಾವನೆಯಿಂದ ಇದು ತಮ್ಮ ಸುಖಾಗಮನ ಬಯಸುವ. ಹಾಗೆ ಇದು 20 ವರ್ಷಗಳ ಸಂಭ್ರಮ ಗೋಲ್ಡನ್ ಸ್ಟಾರ್. ಅದಕ್ಕೋಸ್ಕರ ಅವರು ಕನ್ನಡ ಜನತೆಗೆ, ಕನ್ನಡ ಆಡಿಯನ್ಸ್ಗೆ ತಮ್ಮ ಸುಖಾಗಮನ ಬಯಸುವಂತ ವೆಲ್ಕಮ್ ಮಾಡ್ತಾ ಇರೋದು ಕೂಡ ಹೌದು. ಜೊತೆಗೆ ಚಿತ್ರದಲ್ಲಿ ಬರುವಂತ ಪಾತ್ರಗಳು ಒಬ್ಬರಿಂದ ಅಂದ್ರೆ ಕ್ಯಾರೆಕ್ಟರ್ಗಳು ಏನ್ ಬರ್ತಾರೋ ಅದು ಕೂಡ ಟೈಟಲ್ಗೆ ತುಂಬಾ ಆಪ್ತವಾಗಿದೆ ಈ ಸಿನಿಮಾದ ಪಾತ್ರಗಳು. ಅದನ್ನ ಹೆಚ್ಚಿನ ವಿವರಗಳನ್ನ ಸರ್ ಪಾತ್ರ ಆಗ್ಲಿ ಮುಂದೆ ಯಾರ್ಯಾರು ಇರ್ತಾರೆ ಅದ್ರ ಬಗ್ಗೆ ಎಲ್ಲ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀವಿ. ಟೈಟಲ್ ಬಗ್ಗೆ ಹೇಳೋದಾದ್ರೆ ಇದು ತಮ್ಮ ಸುಖಾಗಮನ ಬಯಸುವ. ಇನ್ನು ಏನ್ ಹೇಳಿ ಕೇಳಿಸ್ತಾ ಇಲ್ಲ, ಓಕೆ. ಇನ್ನು ಈ ಚಿತ್ರ ಸರ್ ಜೊತೆ ಎಲ್ಲ ಓಕೆ ಆದ್ಮೇಲೆ ಇನ್ನು ವೈಷ್ಣವಿ ಫಿಲ್ಮ್ಸ್ ಲೋಹಿತ್ ಸರ್ ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರ ಒಂದು 2ನೇ ಸಿನಿಮಾ, ಅವರು ಕೂಡ ಥ್ಯಾಂಕ್ ಯು ಸೋ ಮಚ್ ವೈಷ್ಣವಿ ಸಂಸ್ಥೆಗೆ ಮತ್ತು ಕೋ ಪ್ರೊಡ್ಯೂಸರ್ ಆಗಿರುವಂತ ಗೌಡ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ಇನ್ನ ಈ ಸಿನಿಮಾಗೆ ಮ್ಯೂಸಿಕ್ ಆಗಿ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಇನ್ನ ಹೆಚ್ಚಿನ ವಿವರಗಳನ್ನ ಇನ್ನ ಟೆಕ್ನಿಕಲ್ ಟೀಮು ಮತ್ತೆ ಆಕ್ಟ್ರೆಸ್ ಯಾರ್ಯಾರು ಇರ್ತಾರೆ, ಸಾರಿ ಆಕ್ಟ್ರೆಸ್ ಮತ್ತು ಕಲಾವಿದರು ಯಾರು ಇರ್ತಾರೆ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಇದಿಷ್ಟು ಚಿತ್ರದ ಬಗ್ಗೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಹಾಗೆ ಈ ಚಿತ್ರದ ಒಂದು ಮುಹೂರ್ತ ಸಮಾರಂಭಕ್ಕೆ ನಮ್ಮ ಆಹ್ವಾನಕ್ಕೆ ಬಂದಂತ ಶಿಲ್ಪ ನಮಗೆ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹಾಗೆ ಇಲ್ಲಿ ಬಂದಿರುವಂತ ನನ್ನ ಒಂದು ಪತ್ರಿಕಾ ಮಿತ್ರರಿಗೆ ಮತ್ತು ಟೆಲಿವಿಷನ್ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಬಂದಿರುವಂತ ಗಣೇಶರ ಅಭಿಮಾನಿಗಳು ಮತ್ತು ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಬಂದಿರುವಂತ ನನ್ನ ಸ್ನೇಹಿತರು ಹಾಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪೂಜೆಯನ್ನು ನಡೆಸ್ಕೊಟ್ಟಂತ ಇವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೇಳ್ತಾರೆ ಧನ್ಯವಾದಗಳು. ನೀನೇ ಇದು ತಿಳಿಸಿ ಅಷ್ಟೇ.